ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ಇವತ್ತು ವೆಜ್ ಬಾಲ್ ಮಂಚೂರಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೀನ್ಸು, ಕ್ಯಾಬೇಜು, ಫೈನ್ಲಿ ಚಾಪ್ಡ್ ಕ್ಯಾಬೇಜ್, ಗ್ರೇಟೆಡ್ ಕ್ಯಾರೆಟ್, ಇದಕ್ಕೆ ಆನಿಯನ್ನು, ಫೈನ್ಲಿ ಚಾಪ್ಡ್ ಜಿಂಜರು, ಗಾರ್ಲಿಕ್ಕು, ಸ್ಲಿಪ್ಡ್ ಚಿಲ್ಲಿ. ಇದಕ್ಕೆ 1 2 ಸ್ಪೂನ್ಸ್ ಮೈದಾ, ಒಂದು 2 ಸ್ಪೂನ್ಸ್ ಮೈದಾ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ಸಾಲ್ಟು, ಚೂರು ಪೆಪ್ಪರ್ ಪೌಡರ್, ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಒಂದು ಮಿಸ್ ಆಗೋಯ್ತು. ಇದನ್ನು ಡ್ರೈ ಆಗು ಮಾಡ್ಬೋದು ಮಂಚೂರಿ, ಆರೆಲ್ಸ್ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾದರೆ ಸ್ವಲ್ಪ ಸಾಸ್ ಎಲ್ಲ ಎಕ್ಸ್ಟ್ರಾ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೋಬೋದು. ಇದಕ್ಕೆ ನೀರೇನು ಜಾಸ್ತಿ ಬೇಡ, ಜಸ್ಟ್ ಇದು ಕಲಿಸ್ಕೊಂಡು ಒಂದು 10 ಮಿನಿಟ್ಸ್ ರೆಸ್ಟ್ ಕೊಡ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕು. ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಆನಿಯನ್ನು, ಕ್ಯಾಬೇಜು ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಈಗ ಎಣ್ಣೆ ಕಾಯಕ್ಕಿಟ್ಟು ಇನ್ನೂ ಕರಿತೀನಿ. ಈಗ ಆಫ್ ಮಾಡೋ ವಿಡಿಯೋ ಸಾಕು. ಇಲ್ಲಿ ಎಣ್ಣೆ ಕಾದಿದೆ, ಇವಾಗ ಎಣ್ಣೆ ಕಾದಿದೆ. ಈಗ ವೆಜ್ ಬಾಲ್ಸ್ನೆಲ್ಲ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗ ತುಂಬ ದಿವಸದಿಂದ ಅಂತಿದ್ದ ಮಂಚೂರಿ ಮಾಡ್ಕೊಳ್ಳು ಅಂತ. ನನಗೂ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತು ಎಲ್ಲ ರೆಡಿ ಮಾಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು ಈಸಿಯಾಗಿ. ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ ಇದು. ಇದು ಗೋಲ್ಡನ್ ಬ್ರೌನು ಬರೋ ತನಕ ಸ್ವಲ್ಪ ಫ್ರೈ ಮಾಡಿ. ಉಪ್ಪು ಹಾಕಿದ್ದೀನಿ, ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಈಗ ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದೆ ನಾನು.
ಟೊಮೆಟೊ ಕೆಚಪ್ ಬೇಕಾರ್ ಹಾಕೋದು, ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ವೆನಿಗರ್ ಆ್ಯಡ್ ಮಾಡಿ. ಒಂಚೂರು ಫ್ರೈ ಆದಮೇಲೆ ಕೆಚಪ್ ಹಾಕ್ತೀವಿ. ಇದಕ್ಕೆ ನೀವು ಕಾನ್ಫ್ಲೋರ್ಸ್ ರೆಡಿ ಮಾಡಿ ಹಾಕ್ಬೋದು. ಒಂಚೂರು ಸಾಸ್ ಜಾಸ್ತಿ ಹಾಕಿದ್ರೆ ಸ್ವೀಟ್ನೆಸ್ ಕೊಡುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಸ್ವೀಟ್ ಇತ್ತು. ನಾವು ಇಟ್ಸ್ ರೆಡಿ ಟು ಸರ್ವ್ ಮಿಕ್ಸ್ ವೆಜ್ ಬಾಲ್ ಮಂಚೂರಿಯನ್. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. पाकिस्तान फॉर्म पोस्ट है, सारे के सारे चौबस फ्लाइट रिकॉर्डर्स निकलवा और सभी के रंग पाकिस्तानी एयरफोर्स के रंग से मिलवा